ನಮಸ್ಕಾರ ರೈತ ಬಂಧುಗಳೇ, ಇವತ್ತು ನಾನು ಹೇಳುವ ವಿಷಯವನ್ನು ದಯಮಾಡಿ ಗಮನವಿಟ್ಟು ಕೇಳಿ. ನೀವು ಇವಾಗ DAP, ಯೂರಿಯಾ, ಪೊಟ್ಯಾಶ್ ಮೇಲೆ ಜಾಸ್ತಿಯಾಗಿ ಡಿಪೆಂಡ್ ಆಗಿದ್ದರೆ ಸ್ವಲ್ಪ ಕೇರ್ಫುಲ್ ಆಗಿ ಕೇಳಿ. ಯಾಕಂದರೆ ಇವು ನಿಮಗೆ ತ್ವರಿತವಾಗಿ ಫಲಿತಾಂಶ ಕೊಡುತ್ತೆ ನಿಜ, ಆದರೆ ನಾವು ದೀರ್ಘಕಾಲಿಕವಾಗಿ ಯೋಚನೆ ಮಾಡಿದರೆ ಈ ರಾಸಾಯನಿಕ ಗೊಬ್ಬರಗಳು ನಮ್ಮ ಭೂಮಿನ ವೀಕ್ ಮಾಡುತ್ತೆ, ಅಂದರೆ ಮಣ್ಣಿನ ಶಕ್ತಿನ ಕಡಿಮೆ ಮಾಡುತ್ತೆ, ಮಣ್ಣನ್ನು ಸಂಪೂರ್ಣವಾಗಿ ಹಾಳು ಮಾಡ್ತವೆ. ಆದರೆ ನಮ್ಮ ಹತ್ತಿರ ನ್ಯಾಚುರಲ್ ಅಥವಾ ಸಾವಯವವಾದಂಥ ಕೆಲವೊಂದು ಪವರ್ಫುಲ್ ಅಲ್ಟರ್ನೇಟಿವ್ಸ್ ಅಂದರೆ ಬದಲಿ ಗೊಬ್ಬರಗಳಿವೆ. ಇವನ್ನು ಸರಿಯಾಗಿ ಯೂಸ್ ಮಾಡಿದರೆ ಕೆಮಿಕಲ್ ಗೊಬ್ಬರದ ಅವಶ್ಯಕತೆ ಎನ್ನುವಂಥದ್ದು ಕಡಿಮೆ ಆಗುತ್ತೆ, ಮಣ್ಣಿನ ಫಲವತ್ತತೆ ಅನ್ನೋದು ಜಾಸ್ತಿ ಮಾಡುತ್ತೆ. ಇದು ಇನ್ನು ಹೆಚ್ಚಿನ ಸಂದರ್ಭದಲ್ಲಿ ಕಾಸ್ಟ್ ಅಂದರೆ ಹಣ ಕೂಡ ಇದಕ್ಕೆ ಜಾಸ್ತಿ ಇರುತ್ತೆ. ಬಟ್ ನಾನು ಹೇಳುವ ಈ ಕೆಲವೊಂದು ಅಲ್ಟರ್ನೇಟಿವ್ ಗೊಬ್ಬರಗಳ ಹಣ ಕೂಡ ಏನು ಜಾಸ್ತಿಯಾಗಿ ಇರುವುದಿಲ್ಲ. ಇವತ್ತು ನಾನು ನಿಮಗೆ DAP, ಯೂರಿಯಾ, ಪೊಟ್ಯಾಶ್ಗೆ ಎರಡೆರಡು ಬದಲಿ ಸಾವಯವ ಪರ್ಯಾಯ ಗೊಬ್ಬರಗಳ ಬಗ್ಗೆ ಕಂಪ್ಲೀಟ್ ಡೀಟೇಲಲ್ಲಿ ಹೇಳ್ತೇನೆ. ಹಾಗಾಗಿ ವಿಡಿಯೋವನ್ನು ಕೊನೆ ತನಕ ನೋಡಿ. ಇನ್ನು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಶುರು ಮಾಡೋಣ. ಸೊ ಮೊದಲಿಗೆ ನಾವು DAPಗೆ ಪರ್ಯಾಯ ಸಾವಯವ ಗೊಬ್ಬರಗಳನ್ನು ನೋಡೋಣ. ನಿಮ್ಗೆಲ್ರಿಗೂ DAP ಬಗ್ಗೆ ಗೊತ್ತು, ಇದರಲ್ಲಿ ಜಾಸ್ತಿಯಾಗಿ ಫಾಸ್ಫರಸ್ ಇರುತ್ತೆ, ಹಾಗಾಗಿ ಇದು ಬೇರಿನ ಒಂದು ಬೆಳವಣಿಗೆಗೆ ಸಹಾಯ ಮಾಡುತ್ತೆ. ಅದೇ ಥರನೇ ಕೆಲಸ ಮಾಡುವಂಥ ಒಂದು ಸಾವಯವ ಗೊಬ್ಬರ ಇದೆ, ಅದು ಯಾವುದಂದ್ರೆ ಬೋನ್ ಮೀಲ್, ಹಡ್ಡಿ ಪುಡಿ. ಈ ಮೊದಲಿನ ಆಪ್ಷನ್ ಈ ಬೋನ್ ಮೀಲ್ ಅಂತ. ಇದು ನಮ್ಮ ಯಾವುದೇ ಪ್ರಾಣಿಯ ಮತ್ತು ಪಕ್ಷಿಯ ಮೂಳೆಗಳಿಂದ ಮಾಡುವಂಥದ್ದು. ನೀವು ಮಟನ್, ಚಿಕನ್ ಅಂತೆಲ್ಲ ತಿಂತೀರಲ್ಲ, ಅದರ ಮೂಳೆನ ಹೆಚ್ಚಿನ ಸಂದರ್ಭದಲ್ಲಿ ಎಸೆದು ಬಿಡ್ತೀರ. ಆದರೆ ಅದನ್ನು ಪುಡಿ ಮಾಡಿ ನಿಮ್ಮ ಕೃಷಿಯಲ್ಲಿ ಬಳಸಿದರೆ ಅದೊಂದು ಅದ್ಭುತ ಫಾಸ್ಫರಸ್ ಯುಕ್ತ DAP ಥರಾನೇ ಕೆಲಸ ಮಾಡುವ ಒಂದು ಸಾವಯವ ಗೊಬ್ಬರ ಆಗ್ತದೆ. ಇದು DAPಗೆ ಆಲ್ಮೋಸ್ಟ್ ಡೈರೆಕ್ಟ್ ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಇದು ಏನು ಮಾಡುತ್ತೆ ಅಂದರೆ DAPಯಲ್ಲಿ ಮೇಯ್ನ್ ನ್ಯೂಟ್ರಿಯೆಂಟ್ಸ್ ಫಾಸ್ಫರಸ್ ಇರುತ್ತೆ. ಫಾಸ್ಫರಸ್ ಏನು ಮಾಡುತ್ತೆ ಅಂದರೆ ನಿಮ್ಗೆಲ್ರಿಗೂ ಗೊತ್ತು, ರೂಟ್ ಗ್ರೋತ್ ಅಂದರೆ ಬೇರಿನ ಬೆಳವಣಿಗೆಯನ್ನು ಜಾಸ್ತಿ ಮಾಡುತ್ತೆ. ಅದರ ಜೊತೆ ಫ್ಲವರ್ ಆ್ಯಂಡ್ ಫ್ರೂಟ್ ಅಂದರೆ ಹೂವು ಮತ್ತು ಕಾಯಿ ಹಿಡಿಕೆ ಈ DAP ಎನ್ನುವಂಥದ್ದು ಜಾಸ್ತಿ ಮಾಡುತ್ತೆ. ಈ ಬೋನ್ ಮೀಲ್ ನಾನೇನು ಹೇಳಿದ್ದೇನೆ, ಹಡ್ಡಿ ಪುಡಿ ಅಥವಾ ನೀವು ಮೂಳೆಯ ಏನು ಪುಡಿ ಇದೆ, ಅದರಲ್ಲಿ ಕೂಡ 15-25% ಫಾಸ್ಫರಸ್ ಇದೆ, ಕ್ಯಾಲ್ಶಿಯಂ ಕೂಡ ಇದೆ. ಇದೊಂದು ಎಕ್ಸ್ಟ್ರಾ ಬೆನಿಫಿಟ್ ಅಂತಲೇ ಹೇಳ್ಬೋದು. ಯೂಸ್ ಮಾಡೋದು ಹೇಗಂದರೆ ಇದು ಸಿಂಪಲ್. ಯೂಸ್ ಮಾಡಲಿಕ್ಕಿದ್ರೆ ಮುಂಚೆ ನೀವು ನೀರು ಇಲ್ಲದ ಒಂದು ಡ್ರೈ ಮಣ್ಣಿಗೆ ಡೈರೆಕ್ಟಾಗಿ ಹಾಕಬೇಡಿ, ಸ್ವಲ್ಪ ತೇವಾಂಶಯುಕ್ತ ಮಣ್ಣಿಗೆ ಹಾಕಿ. ಇನ್ನು ಸಾಯಿಲ್ ಪ್ರಿಪರೇಷನ್ ಟೈಮಲ್ಲಿ ಹಾಕಬೇಕು. ಅಂದರೆ ನೀವು ಏನಾದರೂ ಗಿಡ ನೆಡಬೇಕಿದ್ರೆ ಮುಂಚೆ ಮಣ್ಣನ್ನೇನು ಹದ ಮಾಡ್ಕೊಳ್ತೀರಾ ಆ ಸಂದರ್ಭದಲ್ಲಿ ಇದನ್ನು ಹಾಕಬೇಕಾಗುತ್ತೆ. 1 ಎಕರೆಗೆ ಅಪ್ರಾಕ್ಸ್ ಒಂದು 50-100 kg ಹಾಕಬೇಕಾಗುತ್ತೆ. ಇನ್ನು ಇದನ್ನು ಹಾಕಿ ಆದಮೇಲೆ ಚೆನ್ನಾಗಿ ಮಣ್ಣಿನ ಜೊತೆ ಮಿಕ್ಸ್ ಮಾಡಬೇಕು. ಇದು ಸ್ಲೋ ಫರ್ಟಿಲೈಸರ್, ಅಂದರೆ DAP ಥರಾನೇ ಒಂದು ತಕ್ಷಣ ಕೆಲಸ ಮಾಡಲ್ಲ, ಸ್ವಲ್ಪ ಟೈಮ್ ತಗೊಂಡು ಕೆಲಸ ಮಾಡುತ್ತೆ. ಅಂದರೆ ಇದು ದೀರ್ಘಕಾಲಿಕವಾಗಿ ಕೆಲಸ ಮಾಡುವಂಥದ್ದು. ಶಾರ್ಟಲ್ಲಿ ಹೇಳಬೇಕಾದ್ರೆ ಬೋನ್ ಮೀಲ್ ಅಂದರೆ ಸ್ಟ್ರಾಂಗ್ ರೂಟ್ಸ್, ಅಂದರೆ ಒಂದು ಬೇರೆ ಎನ್ನುವಂಥದ್ದು ಸ್ಟ್ರಾಂಗ್ ಮಾಡುವಲ್ಲಿ, ಮತ್ತು ಲಾಂಗ್ ಟರ್ಮ್ ಬೆನಿಫಿಟ್ ಅಂತೂ ಇದರಿಂದ ಡೈರೆಕ್ಟಾಗಿ ನಿಮಗೆ ಸಿಗುತ್ತೆ. ಇದು ನಿಮಗೆ DAPಗಿಂತ ತುಂಬ ಚೀಪಲ್ಲಿ ಸಿಗುತ್ತೆ. ಅಂದರೆ 50 kg ಬ್ಯಾಗ್ ಇದು ಸಿಗೋದ್ರಿಂದ ಒಂದು 50 kg ಬ್ಯಾಗಿಗೆ 800-1500 ಇದಕ್ಕೆ ಹಣ ಇರುತ್ತೆ. ಇದು ನೀವು ಯಾವುದೇ ಅಂಗಡಿಗಳಲ್ಲಿ, ಅಂದರೆ ನಿಮ್ಮ ಫರ್ಟಿಲೈಸರ್ಸ್ ಅಂಗಡಿಗಳಲ್ಲಿ ಇದು ದೊರೀತದೆ. 50 kg ಬ್ಯಾಗ್ ಬರ್ತದೆ, 1 kg ಬ್ಯಾಗ್ ಇರ್ತದೆ, 1 ಕ್ವಿಂಟಾಲಿಗೆ ಕೂಡ ನೀವು ಇದನ್ನು ತಗೊಳ್ಬಹುದು. DAPಗೆ ಇನ್ನೊಂದು ಬದಲಿ ಪರ್ಯಾಯ ಸಾವಯವ ಗೊಬ್ಬರ ಯಾವುದಂದ್ರೆ ರಾಕ್ ಫಾಸ್ಫೇಟ್ ಅಂತ. ಇದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಯಾಕೆ ಇದು ಇಂಪಾರ್ಟೆಂಟ್ ಅಂದರೆ ಇದೊಂದು ನ್ಯಾಚುರಲ್ ಮಿನರಲ್ ಫರ್ಟಿಲೈಸರ್, ಇದೊಂದು ಸಾವಯವ ಗೊಬ್ಬರ ರಾಕ್ ಫಾಸ್ಫೇಟ್ ಅನ್ನುವಂಥದ್ದು. ಇದು ಡೈರೆಕ್ಟ್ ಫಾಸ್ಫರಸ್ ಸೋರ್ಸ್ ಹೊಂದಿರುತ್ತೆ. ಅಂದರೆ ಇದರಲ್ಲಿ DAPಯಲ್ಲಿರುವ ಫಾಸ್ಫರಸ್ ಅಂಶ ಡೈರೆಕ್ಟ್ ಆಗಿ ಸಿಗುತ್ತೆ, ಆದರೆ ಸ್ವಲ್ಪ ಸ್ಲೋ ರಿಲೀಸ್, ಅಂದರೆ ನಿಧಾನವಾಗಿ ಕೆಲಸ ಮಾಡುವಂಥದ್ದು. ಇದರ ಸ್ಪೆಷಾಲಿಟಿ ಏನಂದರೆ ಸಾಯಿಲ್ ಮೈಕ್ರೋಬ್ಸ್, ಅಂದರೆ ಮಣ್ಣಿನಲ್ಲಿರುವ ಸೂಕ್ಷ್ಮ ಜೀವಿಗಳ ಜೊತೆ ರಿಯಾಕ್ಟ್ ಆಗಿ ಫಾಸ್ಫರಸ್ ಬಿಡುಗಡೆ ಮಾಡುತ್ತೆ. ಇದರಿಂದ ಮಣ್ಣಿನ ಫಲವತ್ತತೆ ತುಂಬ ಇಂಪ್ರೂವ್ ಆಗುತ್ತೆ. ಇನ್ನು ಇದನ್ನು ಯೂಸ್ ಮಾಡೋದು ಹೇಗೆ ಅಂದರೆ ಕಾಂಪೋಸ್ಟ್ ಜೊತೆ ಮಿಕ್ಸ್ ಮಾಡಿ ಯೂಸ್ ಮಾಡ್ಬೋದು. 1 ಎಕರೆಗೆ ಅಪ್ರಾಕ್ಸಿಮೇಟ್ಲಿ ಒಂದು 80-100 kg ಇದನ್ನು ಬಳಸಬೇಕಾಗುತ್ತೆ. ಗಿಡ ನೆಡಲಿಕ್ಕೆ ಮುಂಚೆ ಮಣ್ಣಿನಲ್ಲಿ ಮಿಕ್ಸ್ ಮಾಡಬೇಕು. ಅಂದರೆ ಮಣ್ಣನ್ನು ಯಾವಾಗ ನೀವು ಹದ ಮಾಡ್ಕೊಳ್ತೀರಾ ಆ ಸಂದರ್ಭದಲ್ಲಿ ಇದನ್ನು ಬಳಸೋದು ಉತ್ತಮ. ರೈತರೆ, ಈ ರಾಕ್ ಫಾಸ್ಫೇಟ್ ಮತ್ತು ಕಾಂಪೋಸ್ಟ್ ಮಿಶ್ರಣ ಏನಿದೆ ಇದು DAPಗೆ ಒಂದು ಅದ್ಭುತ ಬದಲಿ ಸಾವಯವ ಗೊಬ್ಬರ ಅಂತಾನೆ ಹೇಳ್ಬೋದು.
ಇನ್ನು ಯೂರಿಯಾಕ್ಕೆ ಬೆಸ್ಟ್ ಆರ್ಗ್ಯಾನಿಕ್ ಅಥವಾ ಸಾವಯವ ಪರ್ಯಾಯ ಗೊಬ್ಬರ ಯಾವುದಂದ್ರೆ ಮೊದಲನೇದಾಗಿ ಜೀವಾಮೃತ. ಯೂರಿಯಾ ಏನು ಮಾಡುತ್ತೆ ಅಂತ ನಿಮಗೆ ಎಲ್ರಿಗೂ ಗೊತ್ತು. ಇದು ನೈಟ್ರೋಜನ್ ಸಪ್ಲೈ ಮಾಡುತ್ತೆ. ಅಂದರೆ ಇದು ಮಣ್ಣಿನಲ್ಲಿರುವಂಥ ಯಾವುದೇ ಗಿಡ ಇರ್ಬೋದು, ಅದರ ಬೆಳವಣಿಗೆಗೆ ಮತ್ತು ಎಲೆಗಳು ಹಸಿರಾಗಲಿಕ್ಕೆ ಇದು ಸಹಾಯ ಮಾಡುತ್ತೆ. ಈ ಜೀವಾಮೃತದ ಬಗ್ಗೆ ನೀವು ಪಕ್ಕ ಕೇಳಿರ್ತೀರ. ಫುಲ್ ಹೆವಿ ಪವರ್ಫುಲ್ ಆಗಿರುವಂಥ ಒಂದು ನ್ಯಾಚುರಲ್ ಟಾನಿಕ್ ಅಂತಲೇ ಹೇಳ್ಬೋದು. ಈ ಜೀವಾಮೃತವನ್ನು ತಯಾರಿಸುವುದು, ಇದನ್ನು ಬಳಸುವ ವಿಧಾನದ ಕುರಿತಾಗಿ ನಾನೊಂದು ಡೀಟೇಲ್ ಆಗಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೇನೆ. ಅದನ್ನು ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಸೊ ಹಾಗಾಗಿ ಈ ಜೀವಾಮೃತ ಎನ್ನುವಂಥದ್ದು ಈ ಯೂರಿಯಾಕ್ಕೆ ಡೈರೆಕ್ಟ್ ಒಂದು ರಿಪ್ಲೇಸ್ಮೆಂಟ್ ಅಂತಲೇ ಹೇಳ್ಬೋದು. ಅದರ ಬಗ್ಗೆ ನೀವು ನನ್ನ ಚಾನಲ್ನಲ್ಲಿರುವಂಥ ವಿಡಿಯೋವನ್ನು ವೀಕ್ಷಿಸಿ. ಇನ್ನೊಂದು ಯೂರಿಯಾಕ್ಕೆ ಬದಲಿ ಗೊಬ್ಬರ ಯಾವುದಂದರೆ ವರ್ಮಿ ಕಾಂಪೋಸ್ಟ್, ಅಂದರೆ ಈ ಎರೆಹುಳುಗಳ ಗೊಬ್ಬರ. ನಿಮ್ಮಲ್ಲಿ ಕೆಲವರಿಗೆ ಗೊತ್ತಿರ್ಬೋದು ಇದರ ಬಗ್ಗೆ. ಇದೊಂಥರ ಯೂರಿಯಾಕ್ಕೆ ಇರುವ ಪರ್ಮನೆಂಟ್ ಸೊಲ್ಯೂಷನ್ ಇದ್ದ ಹಾಗೆ. ಇದು ಏನಂದರೆ, ಈ ಎರೆಹುಳುಗಳು ಇರ್ತವೆ ನೋಡಿ, ಅದನ್ನು ಯೂಸ್ ಮಾಡಿ ಗೊಬ್ಬರ ತಯಾರಿಸಿ ಇರುವಂಥದ್ದು. ನಿಮಗೆಲ್ಲರಿಗೂ ಗೊತ್ತು, ಈ ಎರೆಹುಳುಗಳು ರೈತನ ಮಿತ್ರ ಅಂತ. ಅದನ್ನು ಸುಮ್ಮನೆ ಹೇಳೋದಲ್ಲ, ಯಾಕಂದರೆ ಇದು ಮಾಡುವ ಗೊಬ್ಬರ ಮಣ್ಣಿಗೆ ಒಂದು ಅದ್ಭುತ ಶಕ್ತಿನ ನೀಡುತ್ತೆ. ನೀವು ಈ ಕಾಂಪೋಸ್ಟ್ ಗೊಬ್ಬರವನ್ನು ಮಣ್ಣಿಗೆ ಹಾಕಿದರೆ ನಿಮಗೆ ಯೂರಿಯಾದ ಅಗತ್ಯನೇ ಇರೋದಿಲ್ಲ. ಇದರಲ್ಲಿ ನೈಟ್ರೋಜನ್, ಫಾಸ್ಫರಸ್, ಪೊಟ್ಯಾಷಿಯಂನ ಒಂದು ಕಂಪ್ಲೀಟ್ ಪ್ಯಾಕೇಜೇ ಇರುತ್ತೆ. ಇದನ್ನು ಯೂಸ್ ಮಾಡೋದು ಹೇಗಂದರೆ, ಸಾಯಿಲ್ ಪ್ರಿಪರೇಷನ್, ಅಂದರೆ ನೀವು ಗಿಡ ನೆಡೋಕ್ಕಿಂತ ಮುಂಚೆ ಮಣ್ಣನ್ನು ಹದ ಮಾಡೋ ಟೈಮಲ್ಲಿ ಹಾಕಬೇಕು. 1 ಎಕರೆಗೆ 1 ರಿಂದ 2 ಟನ್ ಈ ವರ್ಮಿ ಕಾಂಪೋಸ್ಟ್ ಗೊಬ್ಬರ ಇದ್ದರೆ ಚಿನ್ನ ಇದ್ದ ಹಾಗೆ. ಈಗ ಫೈನಲ್ ಆಗಿ ಪೊಟ್ಯಾಶ್ಗೆ ಪರ್ಯಾಯ ಸಾವಯವ ಗೊಬ್ಬರವನ್ನು ನೋಡೋಣ. ಪೊಟ್ಯಾಶ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ, ಮೇಯ್ನ್ ಆಗಿ ಫಸಲು ಜಾಸ್ತಿ ಮಾಡಲಿಕ್ಕೆ ಮತ್ತು ಹೂವು ಬಿಡೋ ಸಂದರ್ಭದಲ್ಲಿ ಇದನ್ನು ಬಳಸ್ತಾರೆ. ಈ ಪೊಟ್ಯಾಶ್ಗೆ ಬದಲಿ ಒಂದು ಪವರ್ಫುಲ್ ಆರ್ಗ್ಯಾನಿಕ್ ಗೊಬ್ಬರ ಇದೆ. ಅದು ಯಾವುದಂದರೆ ವುಡ್ ಆ್ಯಶ್, ಅಂದರೆ ಈ ಕಟ್ಟಿಗೆ ಸುಟ್ಟ ಬೂದಿ. ಇದರ ಬಗ್ಗೆ ನಾನೊಂದು ಡೀಟೇಲ್ ಆದ ವಿಡಿಯೋ ಕೂಡ ಮಾಡಿದ್ದೇನೆ. ಅದನ್ನು ನೀವು ನನ್ನ ಚಾನಲಲ್ಲಿ ಚೆಕ್ ಮಾಡ್ಬೋದು. ಇದೊಂದು ಸಾಂಪ್ರದಾಯಿಕ ಪೊಟ್ಯಾಶ್ ಅಂತಾನೆ ಹೇಳ್ಬೋದು. ಈ ಬೂದಿಯಲ್ಲಿ ಪೊಟ್ಯಾಶ್ ಅಂಶ ಜಾಸ್ತಿ ಆಗಿದೆ, ಅದರ ಜೊತೆ ಕ್ಯಾಲ್ಸಿಯಂ ಕೂಡ ಇದೆ ಇದರಲ್ಲಿ. ಅದರಿಂದ ಈ ಬೂದಿ ಬಳಸೋದ್ರಿಂದ ಫಸಲು ಖಂಡಿತವಾಗಿ ಜಾಸ್ತಿ ಆಗುತ್ತೆ. ಇದನ್ನು 1 ಎಕರೆಗೆ ನೀವು ಒಂದು 50 ರಿಂದ 100 kg ಆಗುವಷ್ಟು ಬಳಸಬೇಕಾಗುತ್ತೆ. ಜಾಸ್ತಿಯಾಗಿ ಬಳಸಬೇಕಂತ ಇಲ್ಲ. ಹಾಗೆಯೇ ಈ pH ಲೆವೆಲ್ ಜಾಸ್ತಿ ಇರೋ ಮಣ್ಣಲ್ಲಿ, ಅಂದರೆ ನಿಮ್ಮ ಮಣ್ಣು ಏನು ಆಮ್ಲೀಯವಾಗಿ ಜಾಸ್ತಿ ಆಗಿದ್ದರೆ ಈ ಬೂದಿಯನ್ನು ಬಳಸೋದು ಸ್ವಲ್ಪ ಕಡಿಮೆ ಮಾಡಿ ಅಂತ ಹೇಳ್ತೇನೆ. ಈ ಬೂದಿಯ ಬಗ್ಗೆ ಒಂದು ಸಂಪೂರ್ಣ ಗೈಡನ್ನು ನಾನು ಆಲ್ರೆಡಿ ಹೇಳಿದ್ದೇನೆ. ಅದನ್ನು ನೀವೊಂದು ಸಲ ವೀಕ್ಷಣೆ ಮಾಡಿ. ಹಾಗಾದರೆ ರೈತ ಬಂಧುಗಳೇ, ಇವತ್ತು ನೀವು ಡಿಸೈಡ್ ಮಾಡಬೇಕು ಏನಂದರೆ, ಶಾರ್ಟ್ ಟರ್ಮಲ್ಲಿ ಕೆಲಸ ಮಾಡುವಂಥ ಕೆಮಿಕಲ್ ಗೊಬ್ಬರ ಬಳಸಬೇಕಾ ಅಥವಾ ಲಾಂಗ್ ಟರ್ಮ್ ಅಂದರೆ ದೀರ್ಘಕಾಲಿಕವಾಗಿ ಮಣ್ಣಿನ ಆರೋಗ್ಯ ಕಾಪಾಡು ಈ ಸಾವಯವ ಗೊಬ್ಬರಗಳನ್ನು ಬಳಸಬೇಕಾ ಅಂತ. ಆಯ್ಕೆ ನಿಮ್ಮದು. ಸಾವಯವ ಮೆಥಡ್ ಸ್ವಲ್ಪ ನಿಮಗೆ ಪೇಷನ್ಸ್ ಬೇಕು, ಅದರ ರಿಸಲ್ಟ್ ಅಂತೂ ಪರ್ಮನೆಂಟ್ ಆಗಿರುವಂಥದ್ದು. ನಿಮ್ಮ ಭೂಮಿನ ರಕ್ಷಿಸಬೇಕು ಅಂದರೆ ಇವತ್ತಿಂದಾನೇ ಈ ರೀತಿಯ ಸಾವಯವ ಪದ್ಧತಿನ ಪಾಲಿಸಿ ಅಂತ ನಾನು ನಿಮಗೆ ಒಂದು ಸಲಹೆ ಕೊಡ್ತೇನೆ. ಈ ವಿಡಿಯೋ ಯೂಸ್ಫುಲ್ ಅನಿಸಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನನ್ನ ಚಾನಲ್ ನಿರುತ್ತರವನ್ನು ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.